ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಆವರಿಸಿಕೊಂಡಿದೆ. ಸತತವಾಗಿ ಏನು 3-4 ತಿಂಗಳಿಂದ ಮಳೆ ಇಲ್ಲದೆ ರೈತರು ಗುಳ್ಳೆ ಹೋಗ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರನೇ ಬರಗಾಲ ಎಂದು ತೀರ್ಮಾನ ಮಾಡಿದ್ದಾರೆ. ಕಂದಾಯ ಸಚಿವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಗೆ ಕನಿಷ್ಠ ಪಕ್ಷ 2 ರಿಂದ 5 ಕೋಟಿ ರೂಪಾಯಿ ಕುಡಿಯುವ ನೀರು ಮತ್ತು ಜಾನುವಾರು ಮೇವಿಗೆ ಸರ್ಕಾರ ಆದೇಶ ಮಾಡಿದೆ. ಅಂತಹ ಪರಿಸ್ಥಿತಿ ಗ್ರಾಮೀಣ ಭಾಗದಲ್ಲಿ ರೈತರು ಬಿತ್ತನೆ ಮಾಡಿ ಕೆಲವರು ಮಳಿಗೆ ಇಲ್ಲ, ಒಣ ಬೇಸಾಯದಲ್ಲಿ. ಆದರೆ ಬರಗಾಲ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳು ಏನು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿರುವಂಥ ಜಾನುವಾರುಗಳ ಮೇವು ಮತ್ತು ಗೋಶಾಲೆ ತರಿಬೇಕಾಗ್ತದೆ. ರೈತರು ಸಾವಿರಾರು ಹೆಕ್ಟೇರ್ ಬಿತ್ತನೆ ಮಾಡಬೇಕಾದಂಥ ಕನಿಷ್ಠ ಪಕ್ಷ 10% ಕೂಡ ಬಿತ್ತನೆ ಆಗಿಲ್ಲ. ಈ ಬಾರಿ ಜಿಲ್ಲೆಯಲ್ಲಿ ಏನು ರೈತರಿಗೆ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಮಳೆ ಕೈಕೊಟ್ಟಿರುವಂತಹ ಆತಂಕ ಸೃಷ್ಟಿಯಾಗಿದ್ದಾರೆ. ಒಂದು ಕಡೆ ಬ್ಯಾಂಕ್ ಸಾಲಗಾರರು ನೋಟಿಸ್ ಕೊಡುವುದನ್ನು ನಿಲ್ಲಿಸಬೇಕು. ಬರಗಾಲದಲ್ಲಿ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಬೇಕಾದ್ರೆ ಮೊದಲು ಜಿಲ್ಲಾಧಿಕಾರಿಗಳ ಸಭೆ ಕರೆದು ಕುಡಿಯುವ ನೀರು ಮತ್ತು ಜಾನುವಾರುಗಳ ಮೇವು ಮತ್ತು ಬಿತ್ತನೆ ಕಾರ್ಯ ಎಷ್ಟು ಸ್ಥಗಿತವಾಗಿದೆ, ಸರ್ಕಾರ ಬರ ಪರಿಹಾರ ರೈತರಿಗೆ ಕೊಡಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಜಿಲ್ಲೆಯಲ್ಲಿ ಮುಂಜಾಗೃತವಾಗಿ ಹೊಸದಾಗಿ ಬಂದಿರುವಂಥ ಜಿಲ್ಲಾಧಿಕಾರಿಗಳು ನಾನು ಮನವಿ ಮಾಡ್ತೇನೆ. ಸಾವಿರಾರು ರೈತರು ಇಡೀ ರಾಜ್ಯಕ್ಕೆ ಬರಗಾಲ ಆವರಿಸಿಕೊಂಡಿರುವಂಥ ಮುಂಜಾಗೃತವಾಗಿ ಸರ್ಕಾರ ಈಗಾಗಲೇ ಕುಡಿಯುವ ನೀರು ಮತ್ತು ಎಲ್ಲ ಎಚ್ಚೆತ್ತುಕೊಳ್ಬೇಕೆಂದು ತಮ್ಮಲ್ಲಿ ರಾಜ್ಯದ ಪರವಾಗಿ ನಾನು ಮನವಿ ಮಾಡ್ತೀನಿ. ನಾವು ತಿಂಗಳಿಂಕ ಜಾನುವಾರಿಗೆ ಮೇವು ಬೇರೆ ಸಿಗಲ್ಲ. ಒಂದು ಕಡೆ ಸಿಕ್ಕಿದ್ರೆ ಇನ್ನೊಂದು ಕಡೆ ನೀರು ಸಿಗಲ್ಲ, ನೀರು ಸಿಕ್ಕಿದ್ರೆ ಮೇವು ಸಿಗಲ್ಲ. ಹೊಳೆ ಬಿತ್ತನೆ ಮಾಡೋಣ ಅಂದರೆ ಬಿತ್ತನೆ ಮಾಡೋಕ್ಕೂ ಮಳೆ ಇಲ್ಲ. ಆದ್ರೆ ನಿಂಗೆ ಕಷಾಯ ಕೊಡಬೇಕು ಅಂತವ್ರೆ. ಕಷಾಯ ಕೊಡೋಕೆ ನಂಗೆ ಇಷ್ಟ ಇಲ್ಲ. ಆದ್ರೆ ನಿಂಗೆ ಮೇವು ನೀರು ಏನೋ ವ್ಯವಸ್ಥೆ ಮಾಡಿರಿ ಸರ್ ಸರ್ಕಾರ. ನಾನು ಮಂಜುನಾಥ್ ಸರ್.